ಜಗತ್ತಿನಲ್ಲೇ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದ ಪೇಂಟಿಂಗ್ ಯಾವುದು ಅಂತ ಕೇಳಿದ್ರೆ ಬಹುಶಃ ಎಲ್ಲರಿಗೂ ತಟ್ಟಂತ ನೆನಪಾಗೋದೇ ಮೋನಾಲೀಸಾ. ಆದ್ರೆ ಒಂದು ಕಳ್ಳತನ ಈ ಪೇಂಟಿಂಗ್ ಅನ್ನ ಒಂದು ದಂತಕಥೆಯಾಗಿ ಹೇಗೆ ಮಾಡ್ತು ಅನ್ನೋದೇ ಇವತ್ತಿನ ನಮ್ಮ ಕಥೆ. ಬನ್ನಿ ಅದರ ಹಿಂದಿನ ರಹಸ್ಯವನ್ನ ನೋಡೋಣ. ಹೌದು, ನೀವು ಕೇಳಿದ್ದು ಸರಿ. ಈ ಪೇಂಟಿಂಗ್ನ ಖ್ಯಾತಿಯ ಕಥೆ ಶುರುವಾಗಿದ್ದು ಒಬ್ಬ ಕಲಾವಿದನ ಸ್ಟುಡಿಯೋದಲ್ಲೆಲ್ಲ, ಬದಲಿಗೆ ಪ್ಯಾರಿಸ್ನಲ್ಲಿ ನಡೆದ ಒಂದು ದೊಡ್ಡ ಅಪರಾಧದಿಂದ. ಅದು ಆಗಸ್ಟ್ 21, 1911ರ ಸಮಯ. ಅದೊಂದು ಸೋಮವಾರದ ಮುಂಜಾನೆ 3 ವ್ಯಕ್ತಿಗಳು ಇಡೀ ರಾತ್ರಿ ಲೂವ್ರ್ ಮ್ಯೂಸಿಯಂನಲ್ಲೇ ಅಡಿಗೆ ಕುಳಿತಿರ್ತಾರೆ. ಬೆಳಗಾಗ್ತಿದ್ದಂತೆ ಗೋಡೆಯಿಂದ ಅಮೂಲ್ಯವಾದ ಪೇಂಟಿಂಗ್ ಅನ್ನ ತೆಗೆದು ಒಂದು ಕಂಬಳಿಯಲ್ಲಿ ಸುತ್ತಿ ಬೆಳಿಗ್ಗೆ 8:45ರ ಟ್ರೇನ್ ಹತ್ತಿ ಮಾಯವಾಗ್ಬಿಡ್ತಾರೆ. ಅಚ್ಚರಿ ಅಂದ್ರೆ ಇಡೀ ಒಂದು ದಿನ ಆ ಪೇಂಟಿಂಗ್ ನಾಪತ್ತೆಯಾಡಿದ್ದೇ ಯಾರ ಗಮನಕ್ಕೂ ಬಂದಿರ್ಲಿಲ್ಲ. ಅವರು ಕದ್ದಿದ್ದು ಸಾಧಾರಣ ಪೇಂಟಿಂಗ್ ಆಗಿರ್ಲಿಲ್ಲ. ಅದರ ಇವತ್ತಿನ ಅಂದಾಜು ಮೌಲ್ಯ ಎಷ್ಟು ಗೊತ್ತಾ? ಬರೋಬ್ಬರಿ $1 ಬಿಲಿಯನ್. ಊಹಿಸೋಕೂ ಕಷ್ಟ ಅಲ್ವಾ? ಇದೆಲ್ಲ ಕೇಳಿದ್ಮೇಲೆ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅದೇನಂದ್ರೆ, ಅಷ್ಟಕ್ಕೂ ಈ ಒಂದು ಪೇಂಟಿಂಗ್ ಯಾಕಿಷ್ಟೊಂದು ವಿಶೇಷ? ಇದ್ರಲ್ಲಿ ಅಂಥದ್ದೇನಿದೆ? ಸರಿ, ಈ ಪೇಂಟಿಂಗಿನ ವಿಶೇಷತೆ ಏನು ಅಂತ ತಿಳ್ಕೋಬೇಕು ಅಂದ್ರೆ ಮೊದಲು ನಾವು ಅದರಲ್ಲಿರೋ ಆ ಮಹಿಳೆ ಯಾರು ಅಂತ ತಿಳ್ಕೋಬೇಕು. ಸೊ, ಯಾರು ಈ ಮೋನಾಲೀಸಾ? 100 ವರ್ಷಗಳ ಕಾಲ ಈಕೆಯ ಬಗ್ಗೆ ಹಲವಾರು ಕಥೆಗಳು ಹುಟ್ಕೊಂಡಿದ್ವು. ಕೆಲವರು ಆಕೆ ಲಿಯೋನಾರ್ಡೋ ಅವರ ತಾಯಿ ಎಂದ್ರೆ, ಇನ್ನು ಕೆಲವರು ಇಟಲಿಯ ರಾಣಿ ಅಂತ ಅಂದ್ಕೊಂಡಿದ್ರು. ಅಷ್ಟೇ ಅಲ್ಲ, ಇದು ಲಿಯೋನಾರ್ಡೋ ಅವರದೇ ಆತ್ಮಚರಿತ್ರೆ ಇರಬಹುದು ಅನ್ನೋ ಮಾತುಗಳು ಇದ್ವು. ಆದ್ರೆ ಐತಿಹಾಸಿಕ ದಾಖಲೆಗಳು ಮಾತ್ರ ಲೀಸಾ ಘೆಲಾಡಿನಿ ಅನ್ನೋ ಹೆಸರನ್ನೇ ಸೂಚಿಸುತ್ತವೆ. ಈ ಪೇಂಟಿಂಗ್ಗೆ ಇನ್ನೊಂದು ಹೆಸರು ಕೂಡ ಇದೆ, ಅದೇ ಲಾ ಗ್ಯೋಕೊಂಡಾ. ಇದು ಲೀಸಾ ಅವರ ಮದುವೆಯಾದ ಮೇಲಿನ ಹೆಸರು ಗ್ಯೋಕೊಂಡೋದಿಂದ ಬಂದಿದೆ. ಇಟಾಲಿಯನ್ ಭಾಷೆಯಲ್ಲಿ ಗ್ಯೋಕೊಂಡಾ ಅಂದ್ರೆ ಸಂತೋಷ ಅಥವಾ ಹಗುರ ಮನಸ್ಸು ಅಂತ ಅರ್ಥ. ನೋಡಿ, ಆಕೆಯ ಹೆಸರು ಮತ್ತು ಆ ಪ್ರಸಿದ್ಧ ನಗುವಿಗೆ ಎಷ್ಟು ಚೆನ್ನಾಗಿ ಹೊಂದಿಕೆ ಆಗುತ್ತೆ ಅಲ್ವಾ? ಸುಮಾರು 25 ವರ್ಷಗಳ ಕಾಲ ಫ್ಲಾರೆನ್ಸ್ನ ಹಳೆಯ ದಾಖಲೆಗಳನ್ನು ಜಾಲಾಡಿದ ಮೇಲೆ ಸಂಶೋಧಕರಿಗೆ ಒಂದು ಖಚಿತ ಮಾಹಿತಿ ಸಿಕ್ತು. 1503ರಲ್ಲಿ ಲಿಯೋನಾರ್ಡೋ ಈ ಪೇಂಟಿಂಗ್ ಶುರು ಮಾಡಿದಾಗ ಚಿತ್ರದಲ್ಲಿದ್ದ ಲೀಸಾ ಗ್ಯಾಕೊಂಡೋಗೆ ಕೇವಲ 24 ವರ್ಷ ವಯಸ್ಸಾಗಿತ್ತು ಅಂತ ಈಗ ದೃಢಪಟ್ಟಿದೆ. ಸರಿ, ಆಕೆ ಯಾರು ಅಂತ ಗೊತ್ತಾಯ್ತು. ಈಗ ಆಕೆಯ ನಗುವಿನ ರಹಸ್ಯದ ಬಗ್ಗೆ ಮಾತಾಡೋಣ. ಲಿಯೋನಾರ್ಡೋ ಡಾ ವಿಂಚಿ ಅಂತಹ ಒಂದು ಮಾಯಾಜಾಲವನ್ನು ಅಂದ್ರೆ ಇಲ್ಯೂಷನ್ ಅನ್ನು ಹೇಗೆ ಸೃಷ್ಟಿಸಿದ್ರೋ ನೋಡೋಣ ಬನ್ನಿ. ಲಿಯೋನಾರ್ಡೋ ಕೇವಲ ಒಬ್ಬ ಕಲಾವಿದ ಆಗಿರ್ಲಿಲ್ಲ, ಅವರೊಬ್ಬ ವಿಜ್ಞಾನಿ ಕೂಡ ಆಗಿದ್ರು. ಅವರೇ ಹೇಳುವಂತೆ, ಬೇರೆಲ್ಲಾ ಪ್ರಾಣಿಗಳಿಗೆ ಹೋಲಿಸಿದ್ರೆ ಮನುಷ್ಯರ ತುಟಿಗಳನ್ನು ಚಲಿಸೋ ಸ್ನಾಯುಗಳು ಹೆಚ್ಚು. ಈ ಒಂದು ಮಾತು ಕಲೆಯ ಜೊತೆಗೆ ವಿಜ್ಞಾನದ ಬಗ್ಗೆ ಅವರಿಗಿದ್ದ ಆಳವಾದ ಜ್ಞಾನವನ್ನ ತೋರಿಸುತ್ತೆ. ಅವರ ಗೀಳು ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ, ಮುಖದ ಸ್ನಾಯುಗಳು ಮತ್ತೆ ನರಗಳ ಬಗ್ಗೆ ಅಧ್ಯಯನ ಮಾಡೋಕೆ ಮನುಷ್ಯರ ಮುಖಗಳನ್ನ ಛೇದನೆ ಮಾಡ್ತಿದ್ರು. ಅಷ್ಟೇ ಅಲ್ಲ, ಮನುಷ್ಯರ ಮುಖದ ಸ್ನಾಯುಗಳನ್ನ ಕುದುರೆಗಳ ಜೊತೆ ಹೋಲಿಸಿ ನೋಡ್ತಿದ್ರು. ಜೊತೆಗೆ ದೃಷ್ಟಿವಿಜ್ಞಾನದ ಬಗ್ಗೆ ಆಳವಾಗಿ ಸಂಶೋಧನೆ ನಡೆಸಿ ನಮ್ಮ ಕಣ್ಣಿನ ಕೇಂದ್ರ ಮತ್ತು ಪಾರ್ಶ್ವದೃಷ್ಟಿ ಹೇಗೆ ಬೇರೆ ಬೇರೆಯಾಗಿ ಕೆಲ್ಸ ಮಾಡುತ್ತೆ ಅನ್ನೋದಂಗ ಅರ್ಥ ಮಾಡ್ಕೊಂಡಿದ್ರು. ಹಾಗಿದ್ರೆ ತಮ್ಮ ಈ ಎಲ್ಲಾ ಸಂಶೋಧನೆಯನ್ನ ಅವರು ಪೇಂಟಿಂಗ್ನಲ್ಲಿ ಹೇಗೆ ಬಳಸಿದ್ರು? ಇಲ್ಲೇ ಬರೋದು ಸ್ಫುಮಾಟೋ ಅನ್ನೋ ಒಂದು ಅದ್ಭುತ ಟೆಕ್ನಿಕ್. ಸ್ಫುಮಾಟೋ ಅಂದ್ರೆ ಹೊಗೆಯ ಹಾಗೆ ಆವಿಯಾಗೋದು ಅಂತ ಅರ್ಥ. ಇದು ಪೇಂಟಿಂಗ್ನಲ್ಲಿ ತೀಕ್ಷ್ಣವಾದ ಗೆರೆಗಳನ್ನ ಮಸುಕುಗೊಳಿಸಿ ಒಂದು ಥರದ ಮಂಜಿನ ಎಫೆಕ್ಟ್ ಕೊಡುತ್ತೆ. ಆ ನಗುವಿನ ರಹಸ್ಯ ಇರೋದೇ ಇಲ್ಲಿ. ಪೇಂಟಿಂಗ್ನ ಮಧ್ಯಭಾಗದಲ್ಲಿ ನಗುವಿನ ಗೆರೆ ನೇರವಾಗಿದೆ. ಆದ್ರೆ ಈ ಸ್ಫುಮಾಟೋ ತಂತ್ರದಿಂದ ಸೃಷ್ಟಿಯಾದ ನೆರಳುಗಳು ನಮ್ಮ ಪಕ್ಕದ ದೃಷ್ಟಿಯನ್ನ ಅಂದ್ರೆ ಪೆರಿಫೆರಲ್ ವಿಷನ್ ಅನ್ನ ಮೋಸ ಮಾಡುತ್ತೆ. ಹಾಗಾಗಿ ನಾವು ನೇರವಾಗಿ ನೋಡ್ದೆ ಪಕ್ಕಕ್ಕೆ ನೋಡ್ದಾಗ ಆಕೆ ಹೆಚ್ಚು ನಗುತ್ತಿವ ಹಾಗೆ ಭಾಸವಾಡುತ್ತೆ. ಇದೊಂದು ಅದ್ಭುತ ಆಪ್ಟಿಕಲ್ ಇಲ್ಯೂಷನ್. ಕತೆ ಇಲ್ಲಿಗೆ ಮುಗೀತು ಅನ್ಕೋಬೇಡಿ, ಯಾಕಂದ್ರೆ ಇಲ್ಲೊಂದು ಹೊಸ ರಹಸ್ಯ ಹುಟ್ಕೊಳತ್ತೆ. ಅದೇನಂದ್ರೆ, ಮೋನಾಲಿಸಾ ಪೇಂಟಿಂಗ್ ಒಂದಲ್ಲ 2 ಇತ್ತ. ಈ ಹೊಸ ರಹಸ್ಯಕ್ಕೆ ಸುಳಿವು ಸಿಕ್ಕಿದ್ದು ಇನ್ನೊಬ್ಬ ಮಹಾನ್ ಕಲಾವಿದ ರಾಫೇಲ್ ಅವರಿಂದ. ಅವರು 1504ರಲ್ಲಿ ಬಿಡಿಸಿದ್ದ ಒಂದು ಸ್ಕೆಚ್ನಲ್ಲಿ ಮೋನಾಲೀಸಾ ಹಿನ್ನೆಲೆಯಲ್ಲಿ 2 ಕಂಬಗಳಿವೆ. ಆದ್ರೆ ಈಗ ಲೂವ್ರ್ ಮ್ಯೂಸಿಯಂನಲ್ಲಿರೋ ಪೇಂಟಿಂಗ್ನಲ್ಲಿ ಆ ಕಂಬಗಳೇ ಇಲ್ಲ. ಯಾಕೀಗೆ? ಇದಕ್ಕೆ ಉತ್ತರ ಸಿಗಬಹುದಾದ ಜಾಗ ಅಂದ್ರೆ ಐಲ್ವರ್ತ್ ಮೋನಾಲಿಸಾ ಅನ್ನೋ ಇನ್ನೊಂದು ಪೇಂಟಿಂಗ್. ಇವೆರಡರ ನಡುವೆ ತುಂಬಾ ವ್ಯತ್ಯಾಸಗಳಿವೆ. ಉದಾಹರಣೆಗೆ, ಲೂವ್ರ್ ಮೋನಾಲಿಸಾ ನೋಡೋಕೆ ಸ್ವಲ್ಪ ಪ್ರೌಢವಾಗಿ ಕಾಣಿಸ್ತ್ರೆ, ಐಲ್ವರ್ತ್ ಮೋನಾಲಿಸಾ ಚಿಕ್ಕ ವಯಸ್ಸಿನವಳ ಹಾಗೆ ಕಾಣ್ತಾಳೆ. ಇನ್ನು ನಗುವಿನ ವಿಚಾರಕ್ಕೆ ಬಂದ್ರೆ, ಐಲ್ವರ್ತ್ ಪೇಂಟಿಂಗ್ನಲ್ಲಿ ನಗು ಸ್ಪಷ್ಟವಾಗಿದೆ, ಆದ್ರೆ ಲೂವ್ರ್ನಲ್ಲಿರೋದು ನಿಗೂಢ ನಗು. ಹಾಗಾಗಿ ತಜ್ಞರು ಒಂದು ಥಿಯೋರಿ ಮುಂದಿಡ್ತಾರೆ.
ಲಿಯೋನಾರ್ಡೋ ಬಹುಶಃ 2 ಪೇಂಟಿಂಗ್ಗಳನ್ನು ಶುರು ಮಾಡಿರ್ಬೋದು ಅಂತ. ಮೊದಲನೇದನ್ನ ಕ್ಯಾನ್ವಾಸ್ ಮೇಲೆ, ಅದೇ ಐಲ್ವರ್ತ್, ಮತ್ತು ಅಂತಿಮವಾದ ಮೇರುಕೃತಿಯನ್ನ ಮರದ ಹಲಗೆ ಮೇಲೆ, ಅದು ಲೂವ್ರ್ನಲ್ಲಿರೋದು. ಆದ್ರೆ ಈ ಬಗ್ಗೆ ಇವತ್ತಿಗೂ ಚರ್ಚೆಗಳು ನಡೀತಾನೆ ಇವೆ. ಲಿಯೋನಾರ್ಡೋರವರ ಕಲಾತ್ಮಕತೆ ಮತ್ತು ಆ ನಿಗೂಢತೆ ಮಾತ್ರವೇ ಈ ಪೇಂಟಿಂಗ್ನ ಜಾಗತಿಕ ಖ್ಯಾತಿಗೆ ಕಾರಣ ಅಲ್ಲ. ಆ ಖ್ಯಾತಿಯ ಹಿಂದಿನ ಅಸಲಿ ಕಾರಣ ಏನು ಅಂತ ತಿಳ್ಕೋಬೇಕು ಅಂದ್ರೆ ನಾವು ಮತ್ತೆ ಆ ಕಳ್ಳತನದ ಕಥೆಗೆ ವಾಪಸ್ ಹೋಗ್ಬೇಕು. ಪಜಲ್ನ ಕೊನೆಯ ತುಣುಕು ಇಲ್ಲೇ ಇದೆ. ಈ ಕಳ್ಳತನದ ಹಿಂದಿದ್ದ ಮಾಸ್ಟರ್ ಮೈಂಡ್ ಯಾರ್ಗೊತ್ತಾ? ವಿನ್ಸೆನ್ಜೋ ಪೆರುಗ್ಯಾ. ಈತ ಒಬ್ಬ ಇಟಾಲಿಯನ್ ದೇಶಭಕ್ತ, ಹಾಗೆ ಲೂವ್ರ್ ಮ್ಯೂಸಿಯಂನ ಒಬ್ಬ ಮಾಜಿ ಉದ್ಯೋಗಿ. ಆತ ತನ್ನನ್ನೊಬ್ಬ ಕಳ್ಳ ಅಂತ ಅನ್ಕೊಂಡಿರ್ಲಿಲ್ಲ, ಬದಲಿಗೆ ದೇಶಪ್ರೇಮಿ ಅಂತ ನಂಬಿದ್ದ. ಪೇಂಟಿಂಗ್ ಕಳುವಾದ ನಂತರ ಏನಾಯ್ತು? ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಹುಡುಕಾಟ ಶುರುವಾಯ್ತು. 2 ವರ್ಷಗಳ ಕಾಲ, ಅಂದ್ರೆ 1911ರಿಂದ 1913ರವರೆಗೆ ಪೊಲೀಸರು ಎಷ್ಟೇ ಹುಡುಕಿದ್ರೂ ಪೇಂಟಿಂಗ್ ಸಿಗ್ಲೇ ಇಲ್ಲ. ಈ ವಿಷಯ ಪ್ರಪಂಚದಾದ್ಯಂತ ಎಲ್ಲಾ ಪೇಪರ್ಗಳಲ್ಲೂ ಹೆಡ್ಲೈನ್ ಆಗಿತ್ತು. ಒಂದು ವಿಷಯ ನಾವು ಗಮನಿಸಬೇಕು. 1911ರಲ್ಲಿ ಈ ಕಳ್ಳತನ ಆಗೋಕ್ಕಿಂತ ಮುಂಚೆ ಮೊನಾಲಿಸಾ ಪೇಂಟಿಂಗ್ ಬಗ್ಗೆ ಕೇವಲ ಕಲಾಪ್ರೇಮಿಗಳಿಗೆ ಮಾತ್ರ ಗೊತ್ತಿತ್ತು. ಆದ್ರೆ ಆ ಕಳ್ಳತನ ಮತ್ತು 2 ವರ್ಷಗಳ ನಂತರ ಪೇಂಟಿಂಗ್ ವಾಪಸ್ ಸಿಕ್ಕಿದ್ದು ಈ ಇಡೀ ಘಟನೆಯ ಬಗ್ಗೆ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಇದಾದ ನಂತರ, ಅಂದ್ರೆ 1914ರ ನಂತರ, ಮೊನಾಲಿಸಾ ಇಡೀ ಜಗತ್ತಿಗೆ ಪರಿಚಿತಳಾದ್ಲು. ಅವಳೊಬ್ಳು ಗ್ಲೋಬಲ್ ಪಾಪ್ ಕಲ್ಚರ್ ಐಕಾನ್ ಆಗ್ಬಿಟ್ಲು. ಇದೆಲ್ಲ ನೋಡಿದ್ಮೇಲೆ ನಮ್ಗೆ ಒಂದು ಯೋಚನೆ ಬರುತ್ತೆ. ಎಷ್ಟೇ ಅದ್ಭುತವಾದ ಒಂದು ಕಲಾಕೃತಿಯನ್ನೇ ಸೃಷ್ಟಿಸ್ಲಿ, ಅದ್ರ ಬಗ್ಗೆ ಯಾರು ಮಾತಾಡದೇ ಇದ್ರೆ ಅದಕ್ಕೆ ನಿಜವಾದ ಖ್ಯಾತಿ ಸಿಗೋಕೆ ಸಾಧ್ಯನಾ? ಬಹುಶಃ ನಿಜವಾದ ಖ್ಯಾತಿ ಅಂದ್ರೆ ಅದ್ಭುತ ಪ್ರತಿಭೆ, ಸ್ವಲ್ಪ ರಹಸ್ಯ, ಜೊತೆಗೆ ಒಂದಷ್ಟು ಕ್ರಿಮಿನಲ್ ಲಕ್, ಇವೆಲ್ಲದರ ಮಿಶ್ರಣವೇನೋ.